ಕನ್ನಡದ ಕೆ.ಆರ್. ಕುಮಾರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಮುಂದಿನ ದಿನ ಅವರು 106 ವರ್ಷ ಬದುಕಬೇಕು, ಇನ್ನು ಹೆಚ್ಚಿನದಾಗಿ ಹೋರಾಟಗಳನ್ನ ಹಮ್ಮಿಕೊಳ್ಳಿ, ಅವ್ರ ಹಿಂದೆ ನಾವು ಶಕ್ತಿಯಾಗಿ ನಿಂತಿರ್ತೀವಿ. ಇದು ದುಡ್ಡಿನ ಸಂಘಟನೆ ಅಲ್ಲ, ಇದು ನಿಜವಾದ ಕನ್ನಡದ ಶಕ್ತಿಯ ಸಂಘಟನೆ. ಆ ನೇತೃತ್ವದಲ್ಲಿ ಕನ್ನಡ ಸೇನೆ ರಾಜ್ಯಾಧ್ಯಕ್ಷನಾಗಿ ನಾನು ಇಡೀ ರಾಜ್ಯದಲ್ಲಿ ಭಾವನಾತ್ಮಕವಾಗಿ ಕುಟುಂಬದ ರೀತಿಯಲ್ಲಿ ಸಂಘಟನೆ ಕಟ್ಕೊಂಡು ಬರ್ತಾ ಇದ್ದೀನಿ. ಕನ್ನಡ ಸೇನೆ ನಾಡು ನುಡಿ ನಿಷ್ಠೆ ಸೇವೆಯ ರಾಜ್ಯ ಸಂಘಟನೆ. ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಇಲ್ಲ ಉದ್ಯೋಗ. ನಡೆಯುವ ವಿಚಾರ ಸಂಕಿರಣದಲ್ಲಿ ತಾವೆಲ್ಲರೂ ತಪ್ಪದೆ ಭಾಗವಹಿಸಬೇಕಾಗಿ ಕೋರುತ್ತೇವೆ. ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಹಾಗೂ ರಾಜ್ಯದ ಜಿಲ್ಲೆಯ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ತಪ್ಪದೆ ಬಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕಾಗಿ ವಿನಂತಿ. ಆರೂವರೆ ಕೋಟಿ ಕನ್ನಡಿಗರ ಕಣ್ಮಣಿ, ನಮ್ಮೆಲ್ಲರ ನೆಚ್ಚಿನ ನಮ್ಮ ನಾಯಕರು ಕನ್ನಡದ ಕೆ.ಆರ್. ಕುಮಾರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಮುಂದಿನ ದಿನ ಅವರು 106 ವರ್ಷ ಬದುಕಬೇಕು. ಅವರು ಏನಕ್ಕೆ ಬದುಕಬೇಕು ಅಂದರೆ ಇಡೀ ಕರ್ನಾಟಕದಲ್ಲಿ ಏನೇನು ಸಮಸ್ಯೆಗಳಿವೆ ಕನ್ನಡಿಗರ ಬಗ್ಗೆ ಎಚ್ಚೆತ್ಕೊಂಡು ಹೋರಾಟವನ್ನು ಮಾಡೋ ಮುಖಾಂತರ ಈ ಸರ್ಕಾರಕ್ಕೆ ಕಣ್ಣು ಕಿವಿ ಎಲ್ಲ ಮುಚ್ಕೊಂಡಿರ್ತವೆ, ಅವೆಲ್ಲ ತೆಗೆಸ್ಬೇಕು ಅನ್ನೋದೇ ನಮ್ಮ ಆಸೆ. ಒಳ್ಳೆಯದಲ್ಲಿ ಅವರು ಇನ್ನು ಹೆಚ್ಚಿನದಾಗಿ ಹೋರಾಟಗಳನ್ನ ಹಮ್ಮಿಕೊಳ್ಳಿ, ಅವ್ರ ಹಿಂದೆ ನಾವು ಶಕ್ತಿಯಾಗಿ ನಿಂತಿರ್ತೀವಿ. ಎಲ್ಲ ಜಿಲ್ಲಾಧ್ಯಕ್ಷರು ಕೂಡ ಅವತ್ತಿಂದ ಇವತ್ತವರೆಗೂ ನಾನು 30 ವರ್ಷದಿಂದ ಜಿಲ್ಲಾಧ್ಯಕ್ಷನಾಗಿದ್ದೀನಿ. ಯಾವುದೇ ಕಾರಣಕ್ಕೂ ಒಂದು ವರ್ಷನೂ ಯಾರೂ ಚೇಂಜ್ ಮಾಡಿಲ್ಲ. ಈಗ ಎಲ್ಲ ಕಡೆನೂ ಅಷ್ಟೇ, ಈ ಮಂಡ್ಯದಲ್ಲೂ ಅಷ್ಟೇ ಅವರು 30 ವರ್ಷದಿಂದ ಇದ್ದಾರೆ, ಬೀದರ್ನಲ್ಲೂ ಅಷ್ಟೇ ಅವರು 31 ವರ್ಷ. ಅಂದರೆ ಅರ್ಥ ಮಾಡ್ಕೊಬೇಕು ಕನ್ನಡ ಸೇನೆ ಶಕ್ತಿ ಎಷ್ಟಿದೆ ಅಂತ. ಯಾಕೆಂದರೆ ಈಗ ಒಂದೊಂದು ವಾರಕ್ಕೆ ಒಬ್ಬೊಬ್ಬರನ್ನ ಅಧ್ಯಕ್ಷರು ಮಾಡ್ತಾರೆ ಬೇರೆ ಸಂಘಟನೆಯಲ್ಲಿ, ಆದರೆ ಕನ್ನಡ ಸೇನೆಯಲ್ಲಿ ಹಂಗಲ್ಲ. ಇದು ದುಡ್ಡಿನ ಸಂಘಟನೆ ಅಲ್ಲ, ಇದು ನಿಜವಾದ ಕನ್ನಡದ ಶಕ್ತಿಯ ಸಂಘಟನೆ. ಕನ್ನಡ ಸೇನೆ ಕರ್ನಾಟಕ ನಾಡು ನುಡಿ ಪರವಾಗಿ ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬರ್ತಾ ಇದೆ. ಇವತ್ತು ವಿಶೇಷವಾಗಿ ಸರೋಜಿನಿ ಮಹಿಷಿ ವರದಿನ ಜಾರಿಗೆ ತರಬೇಕು, ಕನ್ನಡರಿಗೆ ಉದ್ಯೋಗವನ್ನು ಕೊಡಬೇಕು. ಇವತ್ತು ರಾಜ್ಯ ಸರ್ಕಾರವನ್ನು ಒತ್ತಾಯವನ್ನು ಮಾಡೋದ್ರ ಮೂಲಕ ಒಂದು ವಿಚಾರ ಸಂಕಿರಣವನ್ನು ಮಾಡಿದ್ದೇವೆ. ಇದು ಹಂತ ಹಂತವಾಗಿ ಸರ್ಕಾರವನ್ನು ಎಚ್ಚರಿಸುವಂಥ ಕೆಲಸವನ್ನು ಮಾಡೋದ್ರ ಮೂಲಕ ಬೆಂಗಳೂರು ನಗರ ಮತ್ತು ಜಿಲ್ಲೆ ತಾಲೂಕು ಕೇಂದ್ರಗಳಲ್ಲಿ ಹೋರಾಟ ಮಾಡೋದ್ರ ಮೂಲಕ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಮೇಲೆ ಒತ್ತಡ ತರುವಂಥ ಕೆಲಸವನ್ನು ಮಾಡ್ತಾಯಿದ್ವಿ. ಕನ್ನಡ ಸೇನೆ ಕರ್ನಾಟಕ ರಾಜ್ಯದಲ್ಲಿ ಹಲವಾರು ಕನ್ನಡ ಪರ ಸಂಘಟನೆಗಳನ್ನ ಜನ್ಮವನ್ನು ತಾಳಲಿಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ಕೊಟ್ಟಿರುವಂಥ ಸಂಘಟನೆ. ಆದರೂ ತನ್ನದೇ ಆದ ಸಿದ್ಧಾಂತವನ್ನು ಕಾರ್ಯಕರ್ತರನ್ನ ಪದಾಧಿಕಾರಿಗಳು ಹೊಂದಿರುವಂಥ ಪ್ರಾಮಾಣಿಕವಾದ ಸಂಘಟನೆ. ಕನ್ನಡ ಸೇನೆಯಲ್ಲಿರುವಂಥವರು ಉದ್ಯೋಗ ಬದುಕು ಕಾಯ್ಕೊಂಡು ಮಾಡ್ಕೊಂಡು ಸಂಘಟನೆಗಳನ್ನು ಕಟ್ಟುವಂಥದ್ದು ವಿಶೇಷವಾದಂಥ ಸಂಘಟನೆ. ಆ ನೇತೃತ್ವದಲ್ಲಿ ಕನ್ನಡ ಸೇನೆ ರಾಜ್ಯಾಧ್ಯಕ್ಷನಾಗಿ ನಾನು ಇಡೀ ರಾಜ್ಯದಲ್ಲಿ ಭಾವನಾತ್ಮಕವಾಗಿ ಕುಟುಂಬದ ರೀತಿಯಲ್ಲಿ ಸಂಘಟನೆ ಕಟ್ಕೊಂಡು ಬರ್ತಾ ಇದ್ದೀನಿ. ಯಾವುದೇ ಕೆಟ್ಟ ರೀತಿಯಲ್ಲಿ ಇವತ್ತು ಗುಪ್ತದಳ ಇರ್ಬೋದು, ಇಲ್ಲಿ ಕೆಟ್ಟದ ಒಂದು ಹೆಸರು ತೊಗೊಂಡಿಲ್ಲ ಸಂಘಟನೆ. ಆ ನಿಟ್ಟಲ್ಲಿ ಕನ್ನಡ ಸೇನೆ ಕರ್ನಾಟಕ ಪ್ರಾಮಾಣಿಕವಾಗಿದೆ. ಆ ನಿಟ್ಟಲ್ಲಿ ಇನ್ನೂ ಒಳ್ಳೆಯ ರೀತಿಯಲ್ಲಿ ಬೆಳವಣಿಗೆ ಆಗುತ್ತೆ. ಇವತ್ತೆಲ್ಲ ಆ ಭಾಗದಲ್ಲಿ ಪ್ರಾಮಾಣಿಕವಾಗಿ ಉದ್ಯೋಗವನ್ನು ಮಾಡಿಕೊಂಡು ಕೆಲಸವನ್ನು ಮಾಡಿಕೊಂಡು ಸಂಘಟನೆ ಮಾಡಬೇಕು. ಪ್ರಾಮಾಣಿಕವಾಗಿ ಅನ್ಯಾಯಕ್ಕೊಳಪಟ್ಟವರ ಪರವಾಗಿ ಧ್ವನಿಯನ್ನು ಎತ್ತಬೇಕು. ಸ್ಥಳೀಯವಾಗಿ ಕನ್ನಡರಿಗೆ ಉದ್ಯೋಗವನ್ನು ಕೊಡಬೇಕು ಅನ್ನೋದೇ ಕನ್ನಡ ಸೇನೆ ಕರ್ನಾಟಕದ ಒತ್ತಾಯ ಆಗಿದೆ.